ಬನ್ನಿ, ಇವತ್ತು ದರ್ಶನ್ ಬರ್ತ್ಡೇ ಪ್ರಯುಕ್ತ 5 kg ಹನಿ ಕೇಕ್ ಆರ್ಡರ್ ಬಂದಿದೆ. 5 kgಗೆ 2 ತಟ್ಟೆ ಕೇಕ್ ತೊಗೊಂಡಿದ್ದೇನೆ. 2 ತಟ್ಟೆ ಕೇಕ್ ತೊಗೊಂಡು ಅದನ್ನು ಲೇಯರ್ ಕಟ್ಟಿಂಗ್ ಎಲ್ಲ ಮಾಡಿ ಮೇಲೆ ಕೆಳಗೆ ಸೈಡಿಂದೆಲ್ಲ ಕಟ್ ಮಾಡಿ ಆವಾಗ ಲೆವೆಲ್ ಬರುತ್ತೆ. ಹನಿ ಕೇಕಿಗೆ ಡಬ್ಬಲ್ ಲೇಯರ್ ಕೊಟ್ಟರೆ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಬೇರೆ ತುಂಬ ಜನ ನೋಡಿದ್ದೀನಿ, ಎಲ್ಲ ಸಿಂಗಲ್ ಲೇಯರೇ ಮಾಡಲ್ಲ, ಬರೀ ಮೇಲೆ ಮತ್ತು ಒಳಗಡೆ ಕೇಕಿಗೆ ಹನಿ ಕುಡಿಸೋದಿಲ್ಲ, ಜಾಮ್ ಹಾಕೋದಿಲ್ಲ, ಹಾಗೇ ಇರ್ತದೆ. ಇಲ್ಲ, ನಾನಿವತ್ತು ಡಬ್ಬಲ್ ಲೇಯರ್ ಕೊಡ್ತೀನಿ. ಒಂದು ಲೇಯರಿಗೆ ಹನಿ ಹಾಕಿ ಆದಮೇಲೆ ಜಾಮ್ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಜಾಮ್ ಹಾಕ್ಬಿಟ್ಟು ಮತ್ತು ಕೇಕ್ ಇಟ್ಬಿಟ್ಟು ಮತ್ತು ಸ್ವಲ್ಪ ಹನಿ ಹಾಕಿಬಿಟ್ಟು ಮತ್ತೆ ಜಾಮ್ ಹಾಕಿ ಮತ್ತೆ ಎಲ್ಲ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಅದ್ರ ಮೇಲೆಲ್ಲ ಕೇಕ್ ಇಟ್ಬಿಟ್ಟು ಸೈಡೆಲ್ಲ ಮೇಲೆ ಹನಿ ಹಾಕ್ಬಿಟ್ಟು ಸೈಡೆಲ್ಲ ಫುಲ್ ಕಟ್ ಮಾಡಿಬಿಟ್ಟು ಒಂದು ಲೆವೆಲ್ ತಂದುಬಿಟ್ರು. ಜಸ್ಟ್ ಸಿಂಪಲ್ಲಾಗಿ ಹನಿ ಕೇಕ್, ಜಾಸ್ತಿ ಕ್ರೀಮ್ ಕೇಕ್ ಥರ ಜಾಸ್ತಿ ಕಷ್ಟಪಡ್ಬೇಕಂತೇನಿಲ್ಲ. ಈಗ ಮೇಲೆ ಸ್ವಲ್ಪ ಹನಿ ಹಾಕಿ ಮತ್ತು ಜಾಮ್ ಹಾಕಿದರೆ ಬೇಗ ಹನಿ ಕೇಕ್ ರೆಡಿ ಆಯಿತು. ಇಷ್ಟೇ ಸಿಂಪಲ್. ಈಗ ಇದನ್ನು ಜಾಮೆಲ್ಲ ಸೈಡಿಗೆಲ್ಲ ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಈಗೆಲ್ಲ ಫುಲ್ ಮುಗಿದು ಜಾಮೆಲ್ಲ ಹಾಕಿದ್ಮೇಲೆ ಕೋಕೋನಟ್ ಪೌಡ್ರು ಜಸ್ಟ್ ಸೈಡಿಗೆ ಮಾತ್ರ ಇದು ಮಾಡಬೇಕು, ಫುಲ್ ಜಾಸ್ತಿ ಹಾಕ್ಬಾರ್ದು. ಸೈಡ್ ಜಸ್ಟ್ ಇದನ್ನ ಕೇಕ್ ಇರುತ್ತಲ್ಲ, ಕ್ರೀಮ್ ಹಾಕಿದರೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಅಂದರೆ ನಾವು ಫ್ರಿಜ್ಜಿಗೆ ಇಡೋದಂದರೆ ಕೋಲ್ಡ್ ಇರುತ್ತೆ, ಚೆನ್ನಾಗಿರುತ್ತೆ. ಒಬ್ಬೊಬ್ರು ಫ್ರಿಜ್ಜಿಗೆ ಇಡೋಲ್ಲ, ಔಟ್ ಸೈಡ್ ಥರ ಕ್ರೀಮ್ ಹಾಕಿದರೆ ನಡೆಯುತ್ತೆ. ಫ್ರಿಜ್ಜಲ್ಲಿ ಹಿಡಿದ್ರೆ ಮತ್ತೆ ಗಟ್ಟಿಯಾಗುತ್ತೆ. ಜಸ್ಟ್ ಫಿನಿಶಿಂಗ್ ಹೀಗೆ ಬಂದಿದೆ. ಹೀಗೆ ಇದಕ್ಕೆ ಸೈಡ್ ಬಾರ್ಡ್ರೆಲ್ಲ ಕೊಟ್ಟು ಚಿಕ್ಕದಾಗಿ ಹೇಳಿದ್ಮೇಲೆ ಜಾಸ್ತಿ ಕ್ರೀಮ್ ಹಾಕಲ್ಲ, ಸ್ವಲ್ಪ ಕ್ರೀಮು ಚಿಕ್ಕದಾಗಿ ಸೈಡ್ ಬಾರ್ಡ್ರ್ ಕೊಟ್ಟು ಅದು ಹನಿ ಕೇಕಿಗೆಲ್ಲ ಜಾಸ್ತಿ ಡಿಸೈನ್ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಕಾಣಲ್ಲ. ಈಗ ಲಾಸ್ಟಿಗೆ ಹೆಸರು ಬರೆಯೋದು. ಬಿಗ್ ಲೆಟ್ರಲ್ಲೇ ಬರೆಸ್ತೀನಿ, ಹೇಗಾದರೂ ಬರಿಬೋದು, ಅವ್ರವ್ರ ಚಾಯ್ಸು. ನಾನು ಬಿಗ್ ಲೆಟ್ರಲ್ಲೇ ಬರೀತಿದ್ದೀನಿ, ಹ್ಯಾಪಿ ಬರ್ತ್ಡೇ ಬೋಸ್ ಅಂತ. ಅದ್ರ ದರ್ಶನಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂದರೆ ಭಾಳ ಗ್ರೇಟ್ ಮಾತ್ರ. ಅವ್ರು ಜೈಲಲ್ಲಿದ್ದರೂ ಡಿ ಬಾಸ್ ಬರ್ತ್ಡೇ ಮಾಡ್ತಾಯಿದ್ದಾರಲ್ಲ, ಅವ್ರಿಗೆ ಗ್ರೇಟ್. ದೊಡ್ಡದಾಗಿ ಬರೀತಿದ್ದಾನೆ 5 kg ಕೇಕ್. ಅವ್ರು ಹೇಳಿರೋದು ಫುಲ್ಲು ದೊಡ್ಡದಾಗಿ ಕಾಣಬೇಕು, ಅದಕ್ಕೆ DBOSS ಡಿ ಬಾಸ್ ಅಂತ. ಇಷ್ಟು ಸಿಂಪಲ್. ಕೆಳಗಡೆ ಬಾರ್ಡ್ರ್ ಹಾಕ್ಬಿಟ್ಟು 5 ಹಾರ್ಟ್ ಅವ್ರ 5 ಸ್ಟಾರಲ್ಲೇ 5 ಹಾರ್ಟ್ ಹಾಕಿ ಈಗ ಇದಕ್ಕೆ ಹೀಗೆ ಕಾಣುತ್ತೆ. ಇದಕ್ಕೊಂದು 5 ಫ್ಲವರ್ ಇಟ್ಟರೆ ಚಿಕ್ಕದ ಫ್ಲವರು 5 ಇಟ್ಬಿಟ್ಟು ಜಾಸ್ತಿ ಕ್ರೀಮ್ ಹಾಕೋದ್ರ ಮೇಲೆ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು 5 ಫ್ಲವರ್ ಇಟ್ಬಿಟ್ಟು ಗ್ರೀನ್ ಹಾಕ್ಬಿಟ್ಟು ಎಲ್ಲ ಇಟ್ಟು ನೋಡಿ ಫಿನಿಶ್. ಹೇಗಿದೆ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್.